ಯಾ 1860 ಆ್ಯಂಡ್ 1861ನಲ್ಲಿ 1860 ಆ್ಯಂಡ್ 1861ನಲ್ಲಿ 2 more ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಆರ್ ಪಾಸ್ಡ್. ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. 1860ಯಲ್ಲಿ ಇಂಡಿಯನ್ ಪೀನಲ್ ಕೋಡ್ ವಾಸ್ ಪಾಸ್ಡ್. ಇಂಡಿಯನ್ ಪೀನಲ್ ಕೋಡ್ ಫೇಮಸ್ ನೋನ್ ಎಸ್ ಐ ಪಿ ಸಿ ಸೆಕ್ಷನ್ 301, ಐ ಪಿ ಸಿ ಸೆಕ್ಷನ್ 302 ಅಂತ ಕರಿತೀವಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಇಂಡಿಯನ್ ಪೀನಲ್ ಕೋಡ್ ವಿಚ್ ಇಸ್ ಅ ಪಾರ್ಟ್ ಆಫ್ ಜಸ್ಟಿಸ್. ಬ್ರಿಟಿಷರ್ಸ್ ವಾಂಟೆಡ್ ಟು ಶೋ ದ್ಯಾಟ್ ಇನ್ ಇಂಡಿಯಾ ವಿ ವಿಲ್ ಶೋ ಯು ಜಸ್ಟಿಸ್. ಅಂದರೆ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ರೂಲ್ ಮಾಡುವಂಥ ಬ್ರಿಟಿಷ್ ಎಂಪೈರ್ಗೆ ಒಂದು ಕಾಮನ್ ಐ ಪಿ ಸಿ ಸೆಕ್ಷನ್ ಇತ್ತು. ಅಂದರೆ ಯಾರು ತಪ್ಪು ಮಾಡಿದ್ರೆ ಇವನು ಉಚ್ಚ ಜಾತಿಯವನಾಗಿರ್ಬೋದು, ಇವನು ಕಮ್ಮಿ ಜಾತಿಯವನಾಗಿರ್ಬೋದು, ಇಬ್ಬರು ಒಂದೇ ಥರ ತಪ್ಪು ಮಾಡಿದ್ರೆ ಇಬ್ರಿಗೂ ಒಂದೇ ಥರ ಶಿಕ್ಷೆ ಇರ್ತಿತ್ತು. ಜಸ್ಟಿಸ್ ಈಸ್ ಸರ್ವ್ಡ್ ಅನ್ನೋ ಕಾನ್ಸೆಪ್ಟಲ್ಲಿ ಐ ಪಿ ಸಿನ ಇಂಟ್ರೊಡ್ಯೂಸ್ ಮಾಡಿದ್ರು ಇನ್ ದ ಇಯರ್ 1860, ಬಟ್ ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ 1862. 1862ಅಲ್ಲಿ ದಿಸ್ ವಾಸ್ ಇಂಪ್ಲಿಮೆಂಟೆಡ್ ಆನ್ ದ ಗ್ರೌಂಡ್ಸ್, ಬಟ್ ಇಟ್ ವಾಸ್ ಪಾಸ್ಡ್ ಇನ್ 1860. ನಮ್ಮ ಐ ಪಿ ಸಿ ಸೆಕ್ಷನ್ ಏನಿದೆ ಇಂಡಿಯನ್ ಪೀನಲ್ ಕೋಡ್, ಇಟ್ ವಾಸ್ ಅಫಿಷಿಯಲಿ ಪಾಸ್ಡ್ ಬೈ ದ ಬ್ರಿಟಿಷರ್ಸ್ ಇನ್ 1860 ಆ್ಯಂಡ್ ದ ರೀಸನ್ ಫಾರ್ ದಿಸ್ ಇಸ್ ಟು ಪ್ರಮೋಟ್ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್. ಎಲ್ಲರೂ ಒಂದೇ ಆ್ಯಂಡ್ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡ್ತೇವೆ ಅಂತ ತೋರ್ಸೋಕ್ಕೆ, ನಮ್ಮ ಕೋರ್ಟ್ಸ್ ಸ್ಟ್ರಾಂಗ್ ಇದೆ ಅಂತ ತೋರ್ಸೋಕ್ಕೆ ಐ ಪಿ ಸಿ ವಾಸ್ ಇಂಟ್ರಡ್ಯೂಸ್ಡ್ ಆ್ಯಂಡ್ ಪ್ರಮೋಟೆಡ್. ಬಟ್ ಇದನ್ನು ರೆಕಮೆಂಡ್ ಮಾಡಿದ್ದು ಮಾತ್ರ. ದ ಐಡಿಯಾಲಜಿ ಆಫ್ ಐ ಪಿ ಸಿ ಕೇಮ್ ಬ್ಯಾಕ್ ಇನ್ ದ ಇಯರ್ 1834 ಬಂದಿತ್ತು ಬೈ ಫಸ್ಟ್ ಲಾ ಕಮಿಷನ್. ದ ಫಸ್ಟ್ ಲಾ ಕಮಿಷನ್ ಅಂಡರ್ ವಾರನ್ ಹಾಸ್ಟಿಂಗ್ಸ್ ಅನ್ಸುತ್ತೆ ಗೇವ್ ದ ಪರ್ಮಿಷನ್ ಆರ್ ಎನ್ ಐಡಿಯಾಲಜಿ ಟು ಇಂಟ್ರಡ್ಯೂಸ್ ಐ ಪಿ ಸಿ. 1834 ಬೀಜ ಬಿತ್ತಿದ್ರು ನಮಗೆ ಐ ಪಿ ಸಿ ಬೇಕು ಅಂತ. 1860 ಇಟ್ ಕೇಮ್ ಇನ್ ಟು ಪವರ್ ಅಂಡರ್ ದ ಗವರ್ನೆನ್ಸ್ ಆಫ್ ಹೂ ವಾಸ್ ದ ವೈಸ್ ರಾಯ್? ಲಾರ್ಡ್ ಕ್ಯಾನಿಂಗ್. ಇದು ಕೂಡ ಲಾರ್ಡ್ ಕ್ಯಾನಿಂಗ್ ರೂಲ್ ಅಂಡರಲ್ಲೇ ರಿಲೀಸ್ ಆಯಿತು. ಓಕೆ, ರಿಮೆಂಬರ್ ದಿಸ್. ಇನ್ 1860 ಐ ಪಿ ಸಿ ವಾಸ್ ಇಂಟ್ರೊಡ್ಯೂಸ್ಡ್ ಟು ಪ್ರಮೋಟ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ. ಇದು ಒನ್ ಇವೆಂಟ್. ಇದು ಪಾಸಿಟಿವ್ ಅಂತಲೇ ತಗೋಬೋದು. ಫಾರ್ ಇಂಡಿಯನ್ ಸೊಸೈಟಿ ದಿಸ್ ಇಸ್ ಅ ಪಾಸಿಟಿವ್ ಆಸ್ಪೆಕ್ಟ್. ಇನ್ ದ ಸೇಮ್ ವೇ ಅವಾಗಲೇ ಇನ್ನೊಂದು ಇಂಪಾರ್ಟೆಂಟ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ದಟ್ ಈಸ್ ಇನ್ 1861 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಾಸ್ ಫೌಂಡೆಡ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಗೊತ್ತಿದೆ. ಆರ್ಕಿಯಾಲಜಿಕಲ್ ಸರ್ವೆ ಅಂದರೆ ಇಂಡಿಯಾದಲ್ಲಿರುವಂಥ ರಿಚ್ ಕಲ್ಚರ್ ಹೆರಿಟೇಜ್ನ ಸರ್ವೆ ಮಾಡುವಂಥ ಡಿಪಾರ್ಟ್ಮೆಂಟ್ ಏನಿದೆ, ಇಟ್ಸ್ ಕಾಲ್ಡ್ ಎಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ದಿಸ್ ವಾಸ್ founded officially in 1861. This is also by Britishers, and the name of the Britisher who founded this was Alexander Cunningham. So this was the person who founded Archaeological Survey of India. ಯಾಕೆ ಅಂತ ಹೇಳ್ತಾನೆ, ರೀಸನ್ ಏನಂತ ಹೇಳ್ತಾನೆ. ಬಟ್ ಬಿಫೋರ್ ದ 10 ಬಿಟ್ಕೊಳ್ಳಿ. 1860 ಇಂಡಿಯನ್ ಪೀನಲ್ ಕೋಡ್ ಬಂತು ಆ್ಯಂಡ್ 1861 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಂತು. ಆ್ಯಂಡ್ ದ ಫಸ್ಟ್ ಡೈರೆಕ್ಟರ್ ಜನರಲ್ of ASI, Archaeological Survey of India, was also the founder, Alexander Cunningham. He was the founder 1861 ಬಂದಿತ್ತು and he was also the first ಏನದು ಹೇಳ್ರಪ್ಪ, he was the first Director General of India. So now purpose ಬಗ್ಗೆ ಮಾತಾಡೋಣ. The purpose of Archaeological Survey of India, to know India better. To know ಇಂಡಿಯಾ ಬೆಟರ್. ನೋಡಿ, ನೀವೊಂದು ಅನ್ನೋನ್ ದೇಶಕ್ಕೆ ಹೋಗಿ ಆಳಕ್ಕಾಗಲ್ಲ. ನೀವು ಡೈರೆಕ್ಟಾಗಿ ನಾಳೆ ಅಮೆರಿಕಾಗೆ ಹೋಗಿ ಆಳಕ್ಕಾಗಲ್ಲ. ಅಮೆರಿಕದಲ್ಲಿರೋ ಜನ ಹೇಗಿರ್ತಾರೆ, ಅವ್ರ ಕಲ್ಚರ್ ಏನು, ಅವ್ರ ಟ್ರೆಡಿಷನ್ ಏನು, ಅವ್ರ ಹಿಸ್ಟ್ರಿ ಏನಂತ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವನೇ ರಾಜ ಆಗ್ತಾನೆ. ಇವನ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ KGF, ರಾಕಿ ಬೈ KGFಗೆ ಹೋಗಿ ಮೊದಲನೇ ದಿನನೇ ಗರುಡಂತಲ್ಲಿ ತೆಗೆದಾಕ್ಲಿಲ್ಲ. ಅಲ್ಲಿ ಜನ ಹೇಗಿದ್ದಾರೆ, ಅವ್ರ ಕಷ್ಟಗಳೇನು, ಅವ್ರ ಸುಖಗಳೇನು, ಅವ್ರು ಹೇಗೆ ಬದುಕ್ತಾ ಇದ್ದಾರೆ, ಅವ್ರಿಗೇನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮೇಲೇ, ಅವರಿಗೆ ಧೈರ್ಯ ಬೇಕು ಅನ್ನೋ ಕಾನ್ಸೆಪ್ಟ್ ಅರ್ಥ ಆದಾಗ್ಲೇ ಗರುಡನ್ನ ಎಲ್ಲರ ಮುಂದೆ ಹೊಡೆದಾಕ್ತಾರೆ ಕಾಳಿ ಜಾತ್ರೆಯಲ್ಲಿ. ಅರ್ಥ ಆಗ್ತಿದೆಯಾ? ಅದೇ ಥರ ಬ್ರಿಟಿಷರ್ಸ್ ಹ್ಯಾಸ್ ಕಮ್ ಟು ಇಂಡಿಯಾ. 1857ವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು, ಬಟ್ ಸ್ಟಿಲ್ ದೇ ಲಾಸ್ಟ್ ದ ಕಂಟ್ರೋಲ್ ಡ್ಯೂ ಟು ದ ರಿವೋಲ್ಟ್. ಸೊ ಇವಾಗ ದೇ ಹ್ಯಾಡ್ ಟು ರೀಸ್ಟ್ರಕ್ಚರ್ ದರ್ ಪ್ಲ್ಯಾನ್ಸ್. ಇಂಡಿಯಾನ ಹೇಗೆ ಆಡಬೇಕು, ಹೇಗೆ ಕಂಟ್ರೋಲ್ ಮಾಡಬೇಕಂತ ಅವರು ಹೊಸ ಐಡಿಯಾಲಜಿ ತಗೊಬರ್ತಿದ್ರು. ಫಾರ್ ದಿಸ್ ಟು ನೋ ಇಂಡಿಯಾ ಬೆಟರ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ದರ್ ಪರ್ಪಸ್ ವಾಸ್ ಟು ನೋ, their main purpose was to know what is the history of India, ಹೆಂಗಿದ್ರು ಜನ ಮೊದಲು, what is the traditions we follow, ನಮ್ಮ ಟ್ರೆಡಿಷನ್ಸ್ ಏನು, and also the culture of Indian continent. This was the archaeological survey of India. ಬ್ರಿಟಿಷರ್ಸ್ ಏನೇ ಮಾಡಿದ್ರು ಕೂಡ ತಲೆ ಇಟ್ಕೊಂಡೇ ಮಾಡ್ತಾರೆ. They made this to know India better. They made this to know Indians better, and ಇದರಿಂದ ಪಾಸಿಟಿವ್ ಔಟ್ಕಮ್ ಕೂಡ ಇದೆ. ಡ್ಯೂ ಟು ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ there was conservation and preservation. ಇದು ಪಾಸಿಟಿವ್ ಆಸ್ಪೆಕ್ಟ್. ಕನ್ಸರ್ವೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕಲ್ಚರಲ್ ಮಾನ್ಯುಮೆಂಟ್ಸ್. ನಮ್ಮ ರಾಜ ಮಹಾರಾಜರು ಕಟ್ಟಿದಂಥ
ಇದೆಯಲ್ಲ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಗುಹೆಗಳಾಗಿರ್ಬೋದು ಅಥವಾ ಪ್ಯಾಲೇಸ್ಗಳಾಗಿರ್ಬೋದು, ಅದನ್ನು ಸೇವ್ ಮಾಡಿದ್ದು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇಂಡಿಯಾದಲ್ಲಿರೋ ಹಂಪಿ ಆಗಿರ್ಬೋದು ಅಥವಾ ಮೈಸೂರು ಪ್ಯಾಲೇಸ್ ಆಗಿರ್ಬೋದು, ಬಾದಾಮಿ ಆಗಿರೋದು, ಐಹೊಳೆ ಆಗಿರ್ಬೋದು, ಪ್ರತಿಯೊಂದನ್ನು ಪ್ರೊಟೆಕ್ಟ್ ಮಾಡ್ತಿರುವಂಥ ರೆಸ್ಪಾನ್ಸಿಬಿಲಿಟಿ ಇರೋದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ದೇ ಕನ್ಸರ್ವ್ ಆ್ಯಂಡ್ ಪ್ರಿಸರ್ವ್ ದ ಇಂಡಿಯನ್ ಮಾನ್ಯುಮೆಂಟ್ಸ್. ಕುತುಬ್ ಮಿನಾರ್, ತಾಜ್ ಮಹಲ್ ಎಲ್ಲದನ್ನೂ ಕಾಪಾಡ್ತಿರೋದು ಇವರೇ. ಓಕೆ, ಆ್ಯಂಡ್ ದ ಒನ್ ಮೋರ್ ಔಟ್ಕಮ್ ಇಸ್ ಡ್ಯೂ ಟು ದಟ್ ಸ್ಟ್ರಾಂಗ್ ಸರ್ವೆ. ಅವ್ರು ಮಾಡಿದ ಸರ್ವೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ದಿಸ್ ಸ್ಟ್ರೆಂಥನ್ಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಬ್ರಿಟಿಷರ್ಸ್. They gave the report by which Britishers started administering India even better. Administering India even better. ನೋಡಿ, ನಾನು ಹ್ಯಾಂಡ್ ರೈಟಿಂಗ್ ಕೆಡ್ದಾಗ್ತಿರ್ಬೋದು ಬಿಕಾಸ್ ಸ್ಕ್ರೀನ್ ಮೇಲೆ ನೀರಿದೆ. ಅಡ್ಮಿನಿಸ್ಟರಿಂಗ್ ಇಂಡಿಯಾ ಈವನ್ ಬೆಟರ್. ಡೋಂಟ್ ವರಿ ಅಬೌಟ್ ಮೈ ಹ್ಯಾಂಡ್ ರೈಟಿಂಗ್, ನಾನು ಹೇಳೋದನ್ನ ಕೇಳಿ ಸಾಕು. ಸೊ ಮತ್ತೆ ಹೇಳ್ತಾ ಇದ್ದೇನೆ, 1860 ಇಂಡಿಯನ್ ಪೀನಲ್ ಕೋಡ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ದ ರೀಸನ್ ಏನು? ಟು ಪ್ರಮೋಟ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ. ಪ್ರತಿಯೊಬ್ಬರನ್ನು ನಾವು ಒಂದೇ ಥರ ಟ್ರೀಟ್ ಮಾಡ್ತೇವೆ, ಪ್ರತಿಯೊಬ್ಬರಿಗೂ ಒಂದೇ ಶಿಕ್ಷೆ ಕೊಡ್ತೇವೆ ಅಂತ. ಬಟ್ ದ ಲಿಮಿಟೇಷನ್ ಆಫ್ ಇಂಡಿಯನ್ ಪೀನಲ್ ಕೋಡ್ ದಿಸ್ ವಾಸ್ ನಾಟ್ ಅಪ್ಲಿಕೇಬಲ್ ಆನ್ ಪ್ರಿನ್ಸ್ಲಿ ಸ್ಟೇಟ್ಸ್. ಅಂದರೆ ಅಕ್ಕಪಕ್ಕ ಇರೋ ಚಿಕ್ಕ ಚಿಕ್ಕ ರಾಜ್ಯರ ಮೇಲೆ ಈ IPC ಇಂಪ್ಲಿಮೆಂಟ್ ಆಗಲಿಲ್ಲ. ಯಾಕಂದರೆ ಅವ್ರ ರಾಜ್ಯದಲ್ಲಿ ಅವ್ರಿಗೆ ಶಿಕ್ಷೆ ಇತ್ತು. ಫಾರ್ ಎಕ್ಸಾಂಪಲ್, IPCಯಲ್ಲಿ ಕಳ್ತನ ಮಾಡಿದ್ರೆ 7 years ಜೈಲ್ ಆಗ್ತಿತ್ತು. ಬಟ್ ಆ ರಾಜಸ್ಥಾನದಲ್ಲಿ ಕಳ್ತನ ಆದರೆ ಅವ್ನು ಕೈ ತೆಗೆದಾಗ್ತಿದ್ದ. ಇಟ್ ವಾಸ್ ಹಿಸ್ ಪನಿಷ್ಮೆಂಟ್ ಆ್ಯಂಡ್ ದಿಸ್ ವಾಸ್ ದಿಸ್ ಪನಿಷ್ಮೆಂಟ್. ಬ್ರಿಟಿಷ್ ಆಫೀಸರ್ಸ್ ರೂಲ್ ಮಾಡ್ತಿರೋ ಆಲ್ ಇಂಡಿಯಾದಲ್ಲಿ ಎಲ್ಲರಿಗೂ ಒಂದೇ ಥರ ಶಿಕ್ಷೆ ಇತ್ತು. ದಟ್ ಈಸ್ ಡ್ಯೂ ಟು IPC, ಇಂಡಿಯನ್ ಪೀನಲ್ ಕೋಡ್, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್, ವಿಚ್ ಕೇಮ್ ಇನ್ ಟು ಫೋರ್ಸ್ ಇನ್ 1862, which was having the foundation in 1860, but the first official proposal was made when 1834 in first law commission. ಅದೇ ಥರ ಆರ್ಕಿಯಾಲಜಿಕಲ್ ಸರ್ವೆನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು 1861. ದ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ASI ಆ್ಯಂಡ್ ದ ಫೌಂಡರ್ ವಾಸ್ ಬೋತ್ ಅಲೆಕ್ಸಾಂಡರ್ ಕ್ಯಾನಿಂಗ್ಹಮ್. ಪರ್ಪಸ್ ಏನು? ವೆರಿ ಸಿಂಪಲ್, ಟು ನೋ ದ ಇಂಡಿಯಾ ಬೆಟರ್. ಆಳ್ಬೇಕಂದ್ರೆ ಗೊತ್ತಿರಬೇಕು, ಫಸ್ಟ್ ಆಳೋನ್ಗೆ ಆಳ ಗೊತ್ತಿರಬೇಕಂತಾರಲ್ಲ, ಅದೇ ಥರ ಇದು. ಔಟ್ಕಮ್ಸ್: ಕನ್ಸರ್ವೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ದ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಆನ್ ದ ಸೆಕೆಂಡ್ ಹ್ಯಾಂಡ್, this survey strengthened the Indian administration in a very, very better manner. Okay, so administration ಅಂತ ಇದ್ದೇನೆ. ಸೊ ಅಡ್ಮಿನಿಸ್ಟ್ರೇಷನ್ ಬಗ್ಗೆನೂ ನೋಡೇ ಬಿಡೋಣ. ವಾಟ್ ವರ್ ದ ಮೇಜರ್ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಅದನ್ನು ಹೇಳೇ ಬಿಡ್ತಾನೆ ಪಾಪ. ವಾಟ್ ಆರ್ ದ ಮೇಜರ್ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್? ಸಖತ್ತಾಗಿ ಬರ್ಕೊಳ್ಳಿ ಆಯ್ತಾ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಆಫ್ಟರ್ 1857. ಏನೇನು ಚೇಂಜಸ್ ಮಾಡಿದ್ರು ಬ್ರಿಟಿಷರ್ಸ್ ಆಫ್ಟರ್ 1857 ಅಂತ ಒಂದು ಕ್ವಿಕ್ ಔಟ್ಕಮ್ ಕೊಟ್ಬಿಡ್ತಾನೆ. ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ, ಹೇಗೆ ಕಂಟ್ರೋಲ್ ಮಾಡಿದ್ರು, ಹೇಗೆ ರೂಲ್ ಮಾಡ್ತಾಯಿದ್ರು ನಮ್ಮನ್ನಂತ. ದ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಚೇಂಜಸ್ ದೇ ಮೇಡ್ ವಾಸ್ ಅಫ್ಕೋರ್ಸ್ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. In simple, East India Company was removed and directly British Parliament started taking control over India. British Parliament and the King and Queen of India started ruling it. This was the first administrative change. This was to show that Indians from now on, the Queen and King will show personal interest. ರಾಜ ರಾಣಿಯರೇ ನಿಮ್ಮಲ್ಲೇ ದಯೆ ತೋರಿಸ್ತಾರೆ, ನಿಮ್ಮನ್ನು ನೋಡ್ಕೊಳ್ತಾರೆ, ಟೆನ್ಷನ್ ತಗೋಬೇಡಿ ಅಂತ. ದ ಸೆಕೆಂಡ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ದಟ್ ಹ್ಯಾಪೆಂಡ್ ವಾಸ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1861. ಇದನ್ನು ನಾವು ನೋಡಿದ್ರೆ ದಿಸ್ ವಾಸ್ ದ ಫೌಂಡೇಶನ್ ಸ್ಟೋನ್ ಫಾರ್ ಇಂಡಿಯಾ, ಫಾರ್ ಇಂಡಿಯನ್ ಪಾರ್ಲಿಮೆಂಟ್. ಇಂಡಿಯನ್ಸ್ ವೇರ್ ಇಂಟ್ರೊಡ್ಯೂಸ್ ಟು ದ ಲಾ ಮೇಕಿಂಗ್ ಕಮ್ಯುನಿಟಿ. ಬಟ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್, ನಿಮ್ಗೆ ಗೊತ್ತಿದೆಯಲ್ಲ, 6ರಿಂದ 12 ಜನ ಅನ್ಅಫಿಷಿಯಲ್ ಮೆಂಬರ್ಸ್ನ ನಾಮಿನೇಟ್ ಮಾಡ್ಬೋದು. ಅಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ನಾಟ್ ಟು ಪ್ರಮೋಟ್ ದ ಇಂಡಿಯನ್ಸ್ ಬಟ್ ಟು ಇನ್ಕ್ರೀಸ್ ದ ಸೈಜ್ ಆಫ್ ಲೆಜಿಸ್ಲೇಚರ್. ಅಂದರೆ ಅವ್ರದ್ದು ಎಕ್ಸ್ಪಾನ್ಷನ್ ಮಾಡಬೇಕಿತ್ತು, ಇನ್ಕ್ರೀಸ್ ದ ಸೈಜ್ ಆಫ್ ಕೌನ್ಸಿಲ್, due to which the number of people in the council also increased so that they could plan better ಅಂತ ಹೇಳ್ಬೋದು. The third administrative change that was brought was Indian Civil Services, ICS or Imperial Civil Services was introduced, in which the topmost positions of administration, IAS ಆಗಿರ್ಬೋದು, ಕಲೆಕ್ಟರ್ ಆಗಿರ್ಬೋದು, ಇವರೆಲ್ಲ ಇರ್ತಾರಲ್ಲ, those people were hired using ICS, Imperial Civil Services or Indian Civil Services. ಇಲ್ಲಿ ಬೋತ್ ಬ್ರಿಟಿಷರ್ಸ್ ಆ್ಯಂಡ್ ಇದ್ರ ಬಗ್ಗೆ ಮುಂದೆ ಮಾತಾಡ್ತಾನೆ. ಇಲ್ಲಿ ಬೋತ್ ಬ್ರಿಟಿಷರ್ಸ್ ಆ್ಯಂಡ್ ಇಂಡಿಯನ್ಸ್ ವೇರ್ ಹೈಯರ್ಡ್ ಟು ಬಿ ದ ಕಲೆಕ್ಟರ್ಸ್. ಬಟ್ ದ ಥಿಂಗ್ ವಾಸ್ ದ ಅಮೌಂಟ್ ಆಫ್ ಇಂಡಿಯನ್ಸ್ ಇನ್ ದಿಸ್ ಸರ್ವಿಸ್ ವಾಸ್ ವೆರಿ ವೆರಿ ನೆಗ್ಲಿಜಿಬಲ್. ದ ಮೆಜಾರಿಟಿ ಆಫ್ ದ ಪೀಪಲ್ ವೇರ್ ಬ್ರಿಟಿಷರ್ಸ್ ಓನ್ಲಿ. ಎಲ್ಲ 1-2 ಜನಕ್ಕೆ ಇಂಡಿಯನ್ಸ್ಗೆ ಕೊಡ್ತಿದ್ರು ಬಿಟ್ಟರೆ ದಿಸ್ ಈಸ್ ನಾಟ್ ಸಚ್ ಅ ಬಿಗ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಸೊಸೈಟಿ. ಇಟ್ ಈಸ್ ಜಸ್ಟ್ ಟು ಫೂಲ್ ದ ಪೀಪಲ್. ಇದು ಕೂಡ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕೊಟ್ಟು ಆಮೇಲೆ ಕಟ್ಟಿಗೆ ತೊಗೊಂಡು ಹೊಡೆಯೋದು. ದಿಸ್ ಈಸ್ ಆಲ್ಸೋ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂತಲೇ ಹೇಳ್ಬೋದು. ದಿಸ್ ಐ ಆಮ್ ನಾಟ್ ಶ್ಯೂರ್, ಇದು ಕ್ಯಾರೆಟ್ ಆ್ಯಂಡ್ ಸ್ಟಿಕ್ಕ, ಡಿವೈಡ್ ಆ್ಯಂಡ್ ರೂಲ್ ಎರಡೂ ಬರಲ್ಲ. ಇಟ್ ವಾಸ್ ಜಸ್ಟ್ ಟು ಟೇಕ್ ಕಂಟ್ರೋಲ್. ಬಟ್ ಬೋತ್ ಆ್ಯಕ್ಟ್ ಆಫ್ 1861 ಆ್ಯಂಡ್ ದ ಆ್ಯಕ್ಟ್ ಆಫ್
ಸಾರಿ, ಇದು 1858 ಬಂದಂಥ ಸಿವಿಲ್ ಸರ್ವಿಸಸ್ ಬೋತ್ ವರ್ ನಥಿಂಗ್ ಬಟ್ ಕ್ಯಾರೆಟ್ ಆ್ಯಂಡ್ ಸ್ಟಿಕ್. ಸ್ವಲ್ಪ ಕೊಟ್ಟು ಆಮೇಲೆ ತಲೆ ಎತ್ತೋದು. ದ ಫೋರ್ತ್ ಇಂಪಾರ್ಟೆಂಟ್ ಚೇಂಜ್ ದೇ ಮೇಡ್, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ದ ಫೋರ್ತ್ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ದೇ ಮೇಡ್ ವಾಸ್ ಫಾರ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿನ ರೀಪ್ಲ್ಯಾನ್ ಮಾಡಿದ್ರು ಅವರು. ದೇ ರೀಸ್ಟ್ರಕ್ಚರ್ಡ್ ಇಟ್. ಯಾಕೆ ಅಂತ ಹೇಳ್ತಾನೆ. ದ ಇಂಡಿಯನ್ ಆರ್ಮಿ ವಾಸ್ ರೀಸ್ಟ್ರಕ್ಚರ್ಡ್. ದ ರೀಸನ್ ಇಸ್ ವೆರಿ 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 ಸಿಂಪಲ್. 1857 ನೋಡಿ, 1857 ಇಟ್ ವಾಸ್ ಸಿಪಾಯ್ಸ್ ಆರ್ ಇಂಡಿಯನ್ ಸೋಲ್ಜರ್ಸ್ ಹೂ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್. ಬ್ರಿಟಿಷ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ವೇರ್ ದ ಪೀಪಲ್. ಇಂಡಿಯನ್ ಆರ್ಮಿ, ಬ್ರಿಟಿಷ್ ಇಂಡಿಯನ್ ಆರ್ಮಿದಲ್ಲಿರುವಂಥ ಇಂಡಿಯನ್ಸ್ ರಿವೋಲ್ಟ್ ಮಾಡಿದ್ದು. ಸೊ ದೇ ವಾಂಟೆಡ್ ಟು ಟೇಕ್ ಕಂಟ್ರೋಲ್ ಆಫ್ ದ ಇಂಡಿಯನ್ ಆರ್ಮಿ ಫಸ್ಟ್. ಅಫ್ಕೋರ್ಸ್ ತಗೋಬೇಕು, ಇಂಡಿಯನ್ ಆರ್ಮಿನ ಕಂಟ್ರೋಲ್ ತಗೊಳ್ದಿದ್ರೆ ಮತ್ತೆ ಅಂತ ರಿವೋಲ್ಟ್ ಆಗಲ್ಲ ಅಂತ ಏನು ಗ್ಯಾರಂಟಿ ಇದೆ. ಫಾರ್ ದಟ್ ರೀಸನ್ ದೇ ವಾಂಟೆಡ್ ಟು ಟೇಕ್ ಕಂಟ್ರೋಲ್ ಓವರ್ ಇಂಡಿಯನ್ ಆರ್ಮಿ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ದ ಇಂಡಿಯನ್ ಆರ್ಮಿ ವಾಸ್ ಸ್ಪ್ಲಿಟ್ ಇನ್ ಟು 2 ಕ್ಯಾಟಗರೀಸ್. 1857 ಆದಂಥ ರಿವೋಲ್ಟಿಂದ ದೇ ಸ್ಟಾರ್ಟೆಡ್ splitting Indian army into 2 different categories. One is called as martial races. One more is called as non-martial races. See the administrative changes inside the Indian army. Martial races and non-martial races. According to them, the people of the martial races had the capacity to take control over top positions. ಮಾರ್ಷಲ್ ರೇಸಸ್ಗೆ ಜಾತಿ ಪ್ರಕಾರ ಮಾಡಿ ಡಿವಿಷನ್, ಇದು ಜಾಟ್ಸ್ ಆಗಿರ್ಬೋದು, ರಾಜ್ಪುತ್ಸ್, ಆ ಥರ. ಬೇಸ್ಡ್ ಆನ್ ದಟ್ ದೇ ಡಿವೈಡೆಡ್ ದಮ್ ಇಂಟು ಮಾರ್ಷಲ್ ಆ್ಯಂಡ್ ನಾನ್ ಮಾರ್ಷಲ್ ರೇಸಸ್. ಕ್ಲಿಯರ್ಲಿ ಡಾಕ್ಯುಮೆಂಟ್ ಆಗಿದೆ ಈ ಸ್ಟೇಟ್ಮೆಂಟ್. ದ ಒನ್ ಹೂ ವರ್ ಕ್ಯಾಟಗರೈಸ್ಡ್ ಇನ್ ಮಾರ್ಷಲ್ ರೇಸಸ್ ವರ್ ಗಿವನ್ ಟಾಪ್ ಪೊಸಿಷನ್ಸ್ ಆ್ಯಂಡ್ ದ ಪೀಪಲ್ ಹೂ ವರ್ ಕ್ಯಾಟಗರೈಸ್ಡ್ ಇನ್ ನಾನ್ ಮಾರ್ಷಲ್ ರೇಸಸ್, ದೀಸ್ ವರ್ ನಾಟ್ ಗಿವನ್ ಟಾಪ್ ಪೊಸಿಷನ್ಸ್. ದೇ ಟೋಲ್ಡ್ ದಟ್ ಯು ಆರ್ ಅನ್ಫಿಟ್ or underfit to administer. These people were given features of promotions. ಯಾಕೆ? These were the people who didn't revolt in 1857. ಎಲ್ಲ ಹುಷಾರಾಗೆ ಮಾಡಿದ್ದಾರೆ. And these were the people who revolted in 1857. ಅದಲ್ಲದೆ recruitment policies. Recruitment. Initially before 1857, the officers into Indian army were majorly recruited from Bengal and Madras province presidencies. ಇದು ಕೂಡ ನೆನ್ಪಿಟ್ಕೊಳ್ಳಿ. ಬಿಫೋರ್ ದ ರಿವೋಲ್ಟ್ ಆಫ್ 1857 ಇಂಡಿಯನ್ ಆರ್ಮಿ ಒಳಗೆ ಬೆಂಗಾಲ್ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸಿಸಿಂದ ಹೈಯರ್ ಮಾಡ್ಕೊಳ್ತಾ ಇದ್ರು ಸೋಲ್ಜರ್ಸ್ನ. ಬಟ್ ಆಫ್ಟರ್ 1857 ದೇ ಕಂಪ್ಲೀಟ್ಲಿ ಸ್ಟಾಪ್ಡ್ ಇಟ್. ವೈ? ಯಾಕಂದರೆ ನಾಟ್ ಕಂಪ್ಲೀಟ್ಲಿ ಸ್ಟಾಪ್ ಇಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ವೈ? ಯಾರು ರೀಸನ್ ಕೊಡ್ಬೋದಾ? ವೆರಿ ವೆರಿ ಸಿಂಪಲ್. ದ ರಿವೋಲ್ಟ್ ಸ್ಟಾರ್ಟೆಡ್ ಇನ್ ಈಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಸೌತ್ ಆಫ್ ಇಂಡಿಯಾ. ಆ ರಿವೋಲ್ಟ್ ಏನಿದೆ ಅದು ಬೆಂಗಾಲ್ ಆ್ಯಂಡ್ ಮಡ್ರಾಸಲ್ಲೇ ಜಾಸ್ತಿ ಸ್ಟಾರ್ಟ್ ಆಗಿದ್ದು, ರಿವೋಲ್ಟ್ ಅಗೇನ್ಸ್ಟ್ ಬ್ರಿಟಿಷರ್ಸ್. ಸೊ ಅಂಥ ನಮ್ಮ ಮೇಲೆ ತಿರುಗಿ ಬಿದ್ದಿರುವಂಥ ಜನನ ಮತ್ತೆ ಅವ್ರು ನಮ್ಮ ಥರ ಇಲ್ಲ. ಸೊ ದೇ ಕಂಪ್ಲೀಟ್ಲಿ ಡ್ರಾಪ್ಡ್ ದ ರಿಕ್ರೂಟ್ಮೆಂಟ್ ಫ್ರಮ್ ಬೆಂಗಾಲ್ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸೀಸ್. ಇನ್ಸ್ಟೆಡ್ ಫ್ರಮ್ 1857 ದ ಇಂಡಿಯನ್ ಸೋಲ್ಜರ್ಸ್ ವೇರ್ ಹೈಯರ್ಡ್ ಫ್ರಮ್ ನಾರ್ತ್ ಇಂಡಿಯಾ. ಯಾಕಂದರೆ ಅಲ್ಲಷ್ಟು ರಿವೋಲ್ಟ್ ಆಗಿರಲಿಲ್ಲ. ಸೊ ನಾರ್ತ್ ಇಂಡಿಯನ್ ಸೋಲ್ಜರ್ಸ್ನ ಹೈಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಪ್ ಟು ದ ಇಯರ್ 1867 ನೋಡಿ, 1857 ಇಂದ 1867 10 ಇಯರ್ಸ್ವರೆಗೂ ದೇ ಡಿಂಟ್ ಹೈಯರ್ ಎನಿ ಒನ್ ಫ್ರಾಮ್ ಬೆಂಗಾಲ್ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸೀಸ್ ಫಾರ್ ದ ಇಂಡಿಯನ್ ಆರ್ಮಿ, ದಟ್ ಈಸ್ ಬ್ರಿಟಿಷ್ ಇಂಡಿಯನ್ ಆರ್ಮಿ. ಇನ್ಸ್ಟೆಡ್ ದೇ ಸ್ಟಾರ್ಟೆಡ್ ಹೈಯರಿಂಗ್ ನಾರ್ತ್ ಇಂಡಿಯನ್ ಪೀಪಲ್. ಅವ್ರಿಗೆ ಮೇಜರ್ ಪ್ರಾಬ್ಲಮ್ ಆಗೋದೇ ಇಂಡಿಯನ್ ಆರ್ಮಿ. ಯಾಕಂದರೆ ಅವ್ರ ಹತ್ರನೇ ವೆಪನ್ಸ್ ಇರೋದು, ಅವ್ರ ಹತ್ರನೇ ಕಂಟ್ರೋಲ್ ಇರೋದು, ಅವ್ರಿಗೆ ಸ್ಕಿಲ್ಸ್ ಇರೋದು, ಅವ್ರಿಗೆ ಫೈಟಿಂಗ್ ನಾಲೆಜ್ ಇರೋದು. ಅವ್ರನ್ನ ಸಪ್ರೆಸ್ ಮಾಡಿದ್ರೇ ಮತ್ತೆ ಅಂತ ರಿವೋಲ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ a major administrative change was brought into the Indian army. That is, Indian army soldiers were categorized into 2 categories: martial races, non-martial races. The martial races were given a feature that these people are fit for administration positions, and non-martial races are fit for only the fighting positions or low grade positions, low position army positions. And recruitment before 1857 used to happen from both Bengal and Madras presidencies, but after 1857 to 1867, for 10 years, the recruitment of Bengal and Madras presidencies was stopped due to the revolt of 1857. Instead, North Indians were hired. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ. ಫಸ್ಟ್ ಕನ್ನಡದಲ್ಲಿ ಹೇಳಿ, ಆಮೇಲೆ ಇಂಗ್ಲೀಷಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಕ್ಸಾಮ್ನ ಇಂಗ್ಲೀಷಲ್ಲೇ ಬರೀತಾರೆ ಮೆಜಾರಿಟಿ ಆಫ್ ಯು. ಸೊ ಫಾರ್ ದಟ್ ಅ ಕ್ವಿಕ್ ರಿಕ್ಯಾಪ್. So this is one more administrative changes that happened under British rule after 1857. What are those? Government of India Act 1858, Imperial Legislative Council 1861, Indian Civil Services or Imperial Civil Services 1858 ಅಲ್ಲಿ ಇದಕ್ಕೆ ನಾಂದಿ ಹಾಡಿದವರು, and Indian Army was restructured. These are the 4 important administrative changes that have happened after the revolt of 1857. ಈ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಆ್ಯಂಡ್
Indian Penal Code was introduced in 1860. The reason is to promote justice and equality among Indians so that they trust the Britishers, and Archaeological Survey 1861 was introduced so that they could get better knowledge of how Indian society is, what is the history, what is the culture, what is the traditions. By doing what and what we can control better them ಅಂತನ ಅರ್ಥ ಮಾಡ್ಕೊಂಡ್ರು. And Archaeological Survey of India gave them a very good hint that there is a fight between Hindu and Muslim society in India. ಈ ಒಂದು ಫೈಟ್ ಬಗ್ಗೆ ಆರ್ಕಿಯಾಲಜಿಕಲ್ ಸರ್ವೆನೇ ಕೊಡುತ್ತೆ ಡಿವ್ಯೂನ. ಇದನ್ನು ಯೂಸ್ ಮಾಡಿಕೊಂಡೆ ಅವರು ಇಂಡಿಯಾದಲ್ಲಿ ಇನ್ನೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸೀಸ್ನ ತಗೊಬಂದರು. ಬಟ್ ದ ರೀಸನ್ ವೈ ದೇ ಗಾಟ್ ಟು ನೋ ದಟ್ ಹಿಂದೂ ಮುಸ್ಲಿಮ್ ಆರ್ ಫೈಟಿಂಗ್ ಇಸ್ ಬಿಕಾಸ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 1861ನಲ್ಲಿ ಬ್ರಿಟಿಷರ್ಸ್ಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂದರೆ, ಫ್ರಮ್ 1861 to 1947 they were able to rule in India. ಅದಕ್ಕೆ ಕ್ರೆಡಿಟ್ಸ್ ಅಂತ ಕೊಟ್ಟರೆ ಇಟ್ ಶುಡ್ ಬಿ ಗಿವನ್ ಫಾರ್ ದ ಸರ್ವೆ ದಟ್ ವಾಸ್ ಮೇಡ್ ಬೈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ.